ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರೋ ಹಾಗೇನೆ ಬಿಗ್ ಬಾಸ್ ಮನೆ ಇವಾಗ ಬಿಗ್ ಬಾಸ್ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ. ರೆಸಾರ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೂ ಮೊದಲು ರಜತ್ ಮತ್ತು ಚೈತ್ರ ಅವರ ನಡುವೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆಗ ಚೈತ್ರ ಅವರು ಜೋರ್ ಮಾತಾಡ್ತಾ ಇರ್ತಾರೆ. ಆಗ ರಜತ್ ಅವರು ಒಂದು ಟಾಂಟ್ ಮಾಡ್ತಾರೆ. ಇವತ್ತು ಯಾವ ವಾರ, ಇವತ್ತು ಸಿಕ್ಕಾಬಟ್ಟೆ ಹೆಚ್ಕೊಂಡ್ಬಿಟ್ಟಿದ್ಯಲ್ಲ, ನಿನ್ನೆ ಅಷ್ಟೇ ಚಳಿ ಜ್ವರ ಅಂತ ಕೂತ್ಕೊಂಡಿದ್ದೆ, ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ಟಿದೆಯಲ್ಲ, ಇವತ್ತು ಯಾವ ವಾರ ಅಂತ ಕೇಳಿದಾಗ ಸೋಮವಾರ. ಸೋಮವಾರ ಅಲ್ವಾ, ಅದೇ ವಾರಗಳನ್ನು ನೋಡ್ಕೋಬೇಕಾಗತ್ತೆ ನಾನು, ಬಿಕಾಸ್ ಯಾವ್ಯಾವ ವಾರಕ್ಕೆ ಹೇಗೆ ಬದಲಾಗ್ತಾರೆ ಅಂತ ಗೊತ್ತಾಗಲ್ಲ ಅಂತ ಚೈತ್ರಂಗೆ ಟಾಂಟ್ ಕೊಟ್ಟಾಗ ಚೈತ್ರ ಅವರು ಅದನ್ನ ಮನ್ಸಿಗೆ ತಗೋತಾರೆ. ಆಮೇಲೆ ಚೀಟಿಲಿ ಅದೇನೋ ಬರ್ದಿಡಕ್ಕೆ ಶುರು ಮಾಡ್ತಾರೆ. ಯಾರ್ಯಾರ ಹೆಸರು ಅದೇನೇನು ಬರ್ದಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನ ತಗೊಂಡು ಹೋಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ದೇವಿ ಮುಂದೆ ಅದನ್ನ ಇಟ್ಟು ಎರಡೂ ಕಡೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಕಡೆ ಇಟ್ಟು ಅದೇನು ಬೇಡ್ಕೊಂಡ್ರೋ ಗೊತ್ತಿಲ್ಲ, ಬಟ್ ರೈಟ್ ಸೈಡ್ ಇದ್ದಂತಹ ಒಂದು ಚೀಟಿ ಕೆಳಗಡೆ ಬಿದ್ದೋಗುತ್ತೆ. ಅದಾದ್ಮೇಲೆ ತುಂಬಾ ಖುಷಿಯಿಂದ ಅದ್ರಲ್ಲಿ ಏನ್ ಬರ್ದಿತ್ತು ಅದನ್ನ ತೆಗೆದು ನೋಡಿ ಖುಷಿ ಪಡ್ಕೊಂಡು ಒಳಗೆ ಹೋಗ್ತಾರೆ. ಅದೇನು ಮಾಟ ಮಂತ್ರ ಮಾಡ್ತಿದಾರ, ಅದೇನು ಎಕ್ಸಾಕ್ಟ್ಲಿ ಅವ್ರದ್ದು ಉದ್ದೇಶ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ವ್ಯಂಗ್ಯ ಮಾಡಿದವ್ರಿಗೆಲ್ಲ ಏನೋ ಒಂದು ಆಗ್ಲಿ ಅನ್ನೋ ತರ ಅವ್ರ ತಲೆಯಲ್ಲಿ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ ದೇವಿ ಯಾವ ರೀತಿ ವರ ಕೊಡ್ತಾರೆ ಅಂತ. ಅಫ್ಕೋರ್ಸ್ ಅದು ರಜತ್ ಬಗ್ಗೆನೂ ಆಗಿರಬಹುದು, ಬಿಕಾಸ್ ಅವರೇ ಟಾಂಟ್ ಕೊಟ್ಟಿದ್ದು. ಅಗೇನ್ ಏನೇ ಮಾಡಕ್ ಹೋದ್ರು ಬಿಕಾಸ್ ಈ ಪ್ಯಾಟರ್ನ್ ಕಾಣ್ತಾ ಇದೆ ಅಂತ ಜನಗಳಿಗೆ ಅನ್ನಿಸ್ತಾ ಇದೆ ಆಲ್ರೆಡಿ. ಅದನ್ನು ಸುದೀಪ್ ಅವರು ಕೂಡ ಹೇಳಿದ್ರು. ಅದನ್ನೇ ತೆಗೆದು ರಜತ್ ಅವರು ಅದು ಫನ್ನಿಯಾಗಿ ಹೇಳಿದ್ರು. ಬಟ್ ಆದ್ರೆ ಚೈತ್ರ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ರು. ಅದಾದ್ಮೇಲೆ ಬೆಳಗ್ಗೆ ಅಫ್ಕೋರ್ಸ್ ಈಗ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ರಜತ್ ಅವ್ರಿಗೆ, ಚೈತ್ರ ಅವ್ರನ್ನ ನಗಿಸ್ತಾ ಇರಬೇಕು ಅಂತ. ಆ ಕೆಲಸವನ್ನ ಪಾಪ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಬಿಕಾಸ್ ಅಷ್ಟೆಲ್ಲ ವೈಮನಸ್ಸೆ ಇದ್ರು ಕೂಡ ಅದೇನು ಹೇಳಿದಾರೋ ಅದನ್ನು ಮಾಡಿಸ್ತಾ ಇದ್ದಾರೆ. ಅದು ತುಂಬಾ ಆರ್ಗ್ಯಾನಿಕ್ ಆಗಿ ನಗು ಉಕ್ಕಿಸುವಂತಹ ಪ್ರಯತ್ನ ರಜತ್ ಅವ್ರ ಕಡೆಯಿಂದ ಆಗ್ತಾ ಇದೆ ಅಂತಂದ್ರೆ ಒಪ್ಕೊಳ್ಳೇಬೇಕಾಗತ್ತೆ. ಅದಾದ ನಂತರ ಈಗ ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡು ಟೀಮ್ಗಳಾಗಿ ಡಿವೈಡ್ ಅನ್ನ ಬಿಗ್ ಬಾಸ್ ಅವರೇ ಮಾಡಿರ್ತಾರೆ. ಒಂದು ಟೀಮ್ಗೆ ಚೈತ್ರ ಅವ್ರ ಕ್ಯಾಪ್ಟನ್, ಇನ್ನೊಂದು ಟೀಮ್ಗೆ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಅವರೇ ಕ್ಯಾಪ್ಟನ್. ಚೈತ್ರ ಅವ್ರ ಟೀಮಲ್ಲಿ ಗೌತಮಿ ಇದ್ದಾರೆ, ಮಂಜು ಇದ್ದಾರೆ, ಹಾಗೇನೆ ಹನುಮಂತ ಅವರಿದ್ದಾರೆ, ಜೊತೆಗೆ ಚೈತ್ರ ಅವರು ಕೂಡ ಇದ್ದಾರೆ, ಜೊತೆಗೆ ಐಶ್ವರ್ಯ ಇದ್ದಾರೆ. ಇನ್ನೊಂದು ಟೀಮಲ್ಲಿ ಉಳಿದಿರೋರು ಇದ್ದಾರೆ. ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅಂದ್ರೆ ಆಕ್ಚುಲಿ ಫಿಸಿಕಲಿ ಹಂಗ್ ನೋಡಕ್ ಹೋದ್ರೆ ಸ್ವಲ್ಪ ಸ್ಟ್ರಾಂಗ್ ಟೀಮ್ ಅಂತ ಅನ್ನಿಸ್ತಾ ಇರೋದು ಈಗ ಸದ್ಯಕ್ಕೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು, ರಜತ್ ಅವರ ಟೀಮ್. ಬಿಕಾಸ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಬಟ್ ನೋಡಿದ್ರೆ ಅವ್ರು ಕೊಟ್ಟಿದ್ದು ಬಿಗ್ ಬಾಸ್ ಈ ಒಂದು ರೆಸಾರ್ಟ್ ಆಗಿರುತ್ತೆ. ಆ ರೆಸಾರ್ಟ್ ಅಲ್ಲಿ ಭವ್ಯ ಅವರ ಟೀಮ್ ಏನಿರ್ತಾರಲ್ಲ ಅವರೆಲ್ಲ ರೆಸಾರ್ಟ್ ಅಲ್ಲಿ ಅವರು ಮ್ಯಾನೇಜ್, ಅಂದ್ರೆ ರೆಸಾರ್ಟ್ ಅಲ್ಲಿ ಅವರು ರೆಸಾರ್ಟ್ನ ಓನರ್ಸ್ ಅಥವಾ ರೆಸಾರ್ಟ್ನ ಮ್ಯಾನೇಜರ್ಗಳಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ರೆಸಾರ್ಟ್ನ ಸ್ಟಾಫ್ಗಳಾಗಿರ್ತಾರೆ. ಈ ಕಡೆ ನಮ್ಮ ಚೈತ್ರ ಅಂಡ್ ಟೀಮ್ ಏನಿದೆಯಲ್ಲ ಅವರು ರೆಸಾರ್ಟ್ಗೆ ಬಂದಿರುವಂತಹ ಅತಿಥಿಗಳು. ಜೊತೆಗೆ ಅಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತೆ ಏನಂತ ಬಿಗ್ ಬಾಸ್ ಈ ಟಾಸ್ಕ್ ಬುಕ್ ಅಲ್ಲಿ. ಈಗ ರೆಸಾರ್ಟ್ ಒಳಗಡೆ ಈಗ ಗೆಸ್ಟ್ಗಳಾಗಿ ಯಾರೆಲ್ಲ ಬಂದಿದಾರಲ್ಲ ಅವರು ಅಧಿಕಾರಯುತವಾಗಿ ರೆಸಾರ್ಟ್ನ ಸ್ಟಾಫ್ಗಳಿಂದ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು. ಇಂಥದ್ದು ಬೇಕು ಅಂತಂದ್ರೆ ಅವ್ರು ತಂದು ಕೊಡ್ಬೇಕು. ಈ ಫುಡ್ ಬೇಕು, ಇನ್ನೊಂದೇನೋ ಬೇಕು ಅಂತಂದ್ರೆ ತಂದು ಕೊಡ್ಬೇಕು. ಆ ಥರದ್ದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಭವ್ಯ ಅವ್ರಿಗೆ ಒಂದು ರೀತಿ ಏನಪ್ಪ ಈ ಥರ ಟಾಸ್ಕ್ ಕೊಟ್ಬಿಟ್ರಲ್ಲ ಅಂತ ತಲೆಯಲ್ಲಿ ಬಂದಿದೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದು ಅಗೇನ್ ಚೈತ್ರ ಅವರೇನೆ. ತುಂಬಾ ಜಬರ್ದಸ್ತ್ ಮಾಡೋದು, ಸುಮ್ಮನೆ ಪರ್ಸ್ನಲ್ ಆಗಿ ಏನು ಈ ತರ ಮಾತಾಡ್ತಾರೆ ಅಂದ್ರೆ ಅವ್ರು ಪರ್ಸ್ನಲ್ ಆಗಿ ಅವ್ರು ಕೆಲವೊಂದಷ್ಟು ಕಮೆಂಟ್ಸ್ ಪಾಸ್ ಮಾಡ್ತಿರೋದನ್ನ ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು. ಜೊತೆಗೆ ಮಧ್ಯೆ ಮಂಜು ಅವರು ಯಾಕಂದ್ರೆ ಆನ್ ಅಂಡ್ ಆಫ್, ಒಂದ್ಸಲ ಜೋರ್ ಮಾಡ್ತಾರೆ, ಒಂದ್ಸಲ ಸುಮ್ಮನೆ ಆಗ್ತಾರೆ. ಸ್ವಲ್ಪ ಸಾಫ್ಟ್ ಕಾರ್ನರ್ ಕೂಡ ಇದೆ ಅವ್ರಿಗೆ ಆಕ್ಚುಲಿ ರೆಸಾರ್ಟ್ ಅಲ್ಲಿರುವಂತಹ ಸ್ಟಾಫ್ಗಳ ಮೇಲೆ. ಬಟ್ ಮಧ್ಯೆ ಸ್ವಲ್ಪ ಜೋರ್ ಆಗ್ತಾರೆ. ಯಾಕಂದ್ರೆ ಈಗ ಸ್ವಲ್ಪ ಆಲ್ರೆಡಿ ಲೈಕ್ ಸುದೀಪ್ ಅವರು ಮನೆಯವರೆಲ್ಲ ಎಚ್ಚೆತ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಮಂಜು ಅವರಿಗೆ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಎಚ್ಚೆತ್ಕೊಳ್ಬೇಕು, ಯಾವ ರೀತಿ ಜೋರ್ ಮಾಡಿ ಎಲ್ಲಿಗೆ ಅದನ್ನ ಎಂಡ್ ಮಾಡ್ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಅಂತ ನನಗೆ ಅನ್ಸಿದ್ದು. ಒಟ್ನಲ್ಲಿ ನಿನ್ನೆ ಇದನ್ನ ಎಪಿಸೋಡ್ ನೋಡುವಾಗ ಎಲ್ಲೋ ತುಂಬಾ ಓವರ್ ಆಗಿ ಜೋರ್ ಮಾಡ್ಬಿಡ್ತಾರೆ ಕೆಲವೊಂದ್ ಕಡೆ. ಆಮೇಲೆ ಅದನ್ನೇ ಸ್ವಲ್ಪ ಏನೋ ಮೇಕಪ್ ಮಾಡಕ್ಕೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಕೂಡ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಫುಡ್ ವಿಷಯ, ಈಗ ಯಾವ್ದೆಲ್ಲ ಫುಡ್ ಇವರೆಲ್ಲ ಆರ್ಡರ್ ಮಾಡ್ತಾರೋ ರೆಸಾರ್ಟಿಗೆ ಬಂದಿರುವಂತಹ ಗೆಸ್ಟ್ಗಳು, ಅದನ್ನ ರೆಸಾರ್ಟ್ನ ಸ್ಟಾಫ್ಗಳು ಮಾಡ್ಕೊಡ್ಬೇಕಾಗಿರುತ್ತೆ. ಆ ವಿಚಾರದಲ್ಲಿ ಮಂಜು ಅವರು ಇನ್ಫ್ಯಾಕ್ಟ್ ಅವ್ರಿಗೆ ಕೊಟ್ಟಿದ್ದಾನೆ ಅವ್ರಿಗೂ ತಿನ್ಸೋ ಪ್ರಯತ್ನ ಮಾಡ್ತಾ ಇದ್ರು ಬೇರೆ ಟೀಮ್ ಅವ್ರಿಗೆ, ಅಪೋಸಿಟ್ ಟೀಮ್ ಅವ್ರಿಗೆ. ಆ ಥರದ್ದೆಲ್ಲ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ. ಬಟ್ ಚೈತ್ರ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು. ರಜತ್ ಅವರಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದನ್ನ ತುಂಬಾ ಕಷ್ಟಪಟ್ಟು ತಡ್ಕೋತಾ ಇದ್ದಾರೆ. ಅದು ನೋಡುವಾಗಲೇ ಗೊತ್ತಾಗುತ್ತೆ. ಕೆಲವೊಂದು ಸೀಕ್ವೆನ್ಸಸ್ ತುಂಬಾ ಫನ್ನಿಯಾಗಿ ಕೂಡ ಇತ್ತು. ಇನ್ಫ್ಯಾಕ್ಟ್ ಅಂದ್ರೆ ಹನುಮಂತ ಅವರು ಧನರಾಜ್ ಅವ್ರ ಕೈಲಿ ಎಣ್ಣೆ ಹೆಚ್ಚಿಸ್ಕೊಳ್ಳೋದಾಗಿರ್ಬಹುದು, ಆ ಥರದ್ದೆಲ್ಲ ಸಖತ್ ಫನ್ನಿಯಾಗಿತ್ತು ಕೆಲವೊಂದಷ್ಟು ವಿಚಾರಗಳು ನೋಡೋದಕ್ಕೆ. ಅದಾದ್ಮೇಲೆ ಒಗೆಯೋಣ ಬಾರ ಅನ್ನುವಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಒಗೆಯೋಣ ಬಾರ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ
ಅಂದ್ರೆ ಈಗ ಚೈತ್ರ ಮತ್ತು ಐಶ್ವರ್ಯ ಅವರ ಬಟ್ಟೆಗಳನ್ನ ರಜತ್ ಮತ್ತು ತ್ರಿವಿಕ್ರಮ್ ಒಗಿಬೇಕಾಗಿರುತ್ತೆ, 30 ಮಿನಿಟ್ಸ್ ಟೈಮ್ ಇರುತ್ತೆ. ಇನ್ನು ಉಳಿದಂತಹ ಸದಸ್ಯರು ಅಂದ್ರೆ ರೆಸಾರ್ಟ್ಗೆ ಸಂಬಂಧಪಟ್ಟಂತಹ ಸ್ಟಾಫ್ ಏನಿರ್ತಾರಲ್ಲ ಅವರೆಲ್ಲರೂ ಆಕ್ಚುಲಿ ಬೇರೆ ಉಳಿದಂತಹ ಈ ವಿರುದ್ಧ ತಂಡದ ಸದಸ್ಯರು ಏನೆಲ್ಲ ಇದ್ದಾರೆ, ಗೌತಮಿ ಅವರು ಅಥವಾ ಹನುಮಂತ್ ಅವರು ಏನೆಲ್ಲ ಹೇಳ್ತಾರಲ್ಲ, ಮಂಜು ಅವರು ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಇರಬೇಕಾಗುತ್ತೆ ಸೈಮಲ್ಟೇನಿಯಸ್ ಆಗಿ. ಸೊ 30 ಮಿನಿಟ್ಸ್ ಅಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಟ್ಟೆ ಹೋಗಿತಾರೆ, ಏನ್ ಕೊಟ್ಟಂತಹ ಬಟ್ಟೆಗಳನ್ನ ಎಷ್ಟು ಚೆನ್ನಾಗಿ ಹೋಗಿತಾರೆ ತ್ರಿವಿಕ್ರಮ್ ಮತ್ತು ರಜತ್, ಹಾಗೆ ಉಳಿದಂತಹ ಸದಸ್ಯರು ಯಾವ ರೀತಿ ಮನೆಗೆ ಬಂದಿರುವಂತಹ ಗೆಸ್ಟ್ಗಳಿಗೆ ಲೈಕ್ ಅಂದ್ರೆ ಊಟ ಮಾಡ್ಕೊಳ್ಳೋದು ಅಥವಾ ಅವ್ರು ಹೇಳಿದನ್ನು ಮಾಡೋದನ್ನ ಮಾಡ್ತಾರೆ, ಅದರ ಮೇಲೆ ಔಟ್ ಆಫ್ 10 ಇಷ್ಟು ಮಾರ್ಕ್ಸ್ ಅಂತ ಕೊಡಬೇಕು ಅಂತ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ತುಂಬಾ ಚೈತ್ರ ಅವರು ತುಂಬಾನೇ ಇರಿಟೇಟ್ ಮಾಡ್ತಾರೆ ರಜತ್ ಅವ್ರಿಗೆ. ಅಂದ್ರೆ ಆ 30 ಮಿನಿಟ್ಸ್ ಡಿಲೇ ಆಗಲಿ ಅನ್ನೋ ಕಾರಣಕ್ಕೆ ಬೇಕು ಅಂತ ಡಿಲೇ ಮಾಡಿದ್ ಕಾಣುತ್ತೆ. ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಟಾಸ್ಕ್, ಏನೊಂದು ಒಗೆಯೋಣ ಬಾರ ಟಾಸ್ಕ್ ಇದೆಯಲ್ಲ, ರಜತ್ ಅವರಿಗೆ ಸಿಕ್ಕಾಬಟ್ಟೆ ಫ್ರಸ್ಟ್ರೇಟ್ ಆಗಿರುತ್ತೆ. ಅದನ್ನ ಫ್ರಸ್ಟ್ರೇಷನ್ ಅನ್ನ ಅವರು ತೋರಿಸ್ಕೋತಾರೆ ಕೂಡ. ಯಾಕೆಂದ್ರೆ ಲಾಸ್ಟಿಗೆ ಯಾವ್ದೊಂದು ಪಂಚೆ ಅದು ನಂದೇ ಬಿಳಿ ಪಂಚೆ ನಂದೇ ಅಂತ ಹೇಳಿ ಒಗಿಸ್ಕೋತಾರೆ ಆಕ್ಚುಲಿ ರಜತ್ ಅವ್ರ ಕೈಲಿ. ರಜತ್ ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬಂದಿರುತ್ತೆ ಅದು ಒಗೆಯುವಾಗ. ಬಟ್ ಅದನ್ನ ರಪ ಅಂತ ಅವರು ಒಗ್ದು ತುಂಬಾನೇ ಸಿಟ್ಟನ್ನ ಹೊರಗೆ ಹಾಕ್ತಾರೆ. ತುಂಬಾ ಓವರ್ ಆಯ್ತು ಅಂತ ಅನ್ನಿಸ್ತು ಚೈತ್ರ ಅವ್ರದ್ದು ಆಕ್ಚುಲಿ ನೋಡುವಾಗ. ಅಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಅಂಡ್ ಅಗೈನ್ ಈಗ ಮಜಾ ಏನಂತಂದ್ರೆ ವಾಪಸ್ ಇದು ರಿವರ್ಸಲ್ ಆಗುತ್ತಲ್ಲ, ರೋಲ್ ರಿವರ್ಸಲ್ ಆದಾಗ ರಜತ್ ಅವ್ರು ಆಲ್ರೆಡಿ ಪಣ ತೊಟ್ಟಿದ್ದಾರೆ ಯಾವ ರೇಂಜಿಗೆ ವಾಪಸ್ ಕೊಡ್ತೀನಿ ಇದನ್ನ ಅಂತ. ಇವತ್ತಿನ ಪ್ರೋಮೋದಲ್ಲೂ ಕೂಡ ಅದೇ ಬಂದಿತ್ತು. ಅದನ್ನು ಹೊರತುಪಡಿಸಿದ್ರೆ ಮೋಕ್ಷಿತ್ ಅವರ ಪೇಷನ್ಸ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಆಕ್ಚುಲಿ ಚೆನ್ನಾಗಿ ಮಾಡಿದ್ರು. ಲೈಕ್ ಧನರಾಜ್ ಅವರು ಆಕ್ಚುಲಿ ಕದ್ದು ತಿನ್ನೋದೇ ಜಾಸ್ತಿ ಆಯ್ತು. ಭವ್ಯ ಅವರು ಕೂಡ ತುಂಬಾ ಅವರು ಕದ್ದು ತಿಂತಾ ಇದ್ರು ಊಟವನ್ನ. ಅದಕ್ಕೇನು ಬಿಗ್ ಬಾಸ್ ಕಡೆಯಿಂದ ಏನಾದ್ರು ಪನಿಷ್ಮೆಂಟ್ ಏನಾದ್ರು ಬರುತ್ತಾ ಗೊತ್ತಿಲ್ಲ. ಬಿಕಾಸ್ ಅಂಡ್ ಅಗೇನ್ ಎಲ್ರು ಕೂಡ ಸಾಕಷ್ಟು ಜನ, ಯಾಕಂದ್ರೆ ನಾವು ಕಳೆದ ಸೀಸನ್ಗಳಲ್ಲೆಲ್ಲ ನೋಡಿರ್ತೀವಿ, ಯಾರು ಕೂಡ ಆ ಒಂದು ಟಾಸ್ಕ್ ಅಲ್ಲಿ ಹೆಂಗಿರ್ಬೇಕೋ ಆ ಒಂದು ಮ್ಯಾನರಿಸಮ್ ಇಂದ ಬಿಟ್ಟು ಹೊರಗಡೆ ಯಾರು ಬರ್ತಾ ಇರ್ಲಿಲ್ಲ. ಈಗೇನ್ ಗೊತ್ತಾ, ಇಲ್ಲಿ ಕಂಟೆಸ್ಟೆಂಟ್ಸ್ ಗಳಾಗಿ ಮಾತಾಡ್ಕೊಳ್ತಾರೆ ಕೂತ್ಕೊಂಡೆಲ್ಲ. ಅಂಡ್ ಇನ್ಫ್ಯಾಕ್ಟ್ ಚೈತ್ರ ಅವರು ಭವ್ಯ ಅವ್ರ ಜೊತೆಗೆ ಹೋಗಿ ಮಾತಾಡ್ಕೊಂಡ್ರು, ಅದೇನೋ ನಾವು ಈ ತರ ಕೊಡ್ತೀವಿ ಆ ತರ ಕೊಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಅದೇನು ಮ್ಯಾನರಿಸಮ್ ಏನು ಅವ್ರು ಕ್ಯಾರಿ ಮಾಡ್ಬೇಕಾಗಿರುತ್ತೆ ಅದರಿಂದ ಹೊರಗಡೆ ಬರೋ ಹಾಗೆ ಇಲ್ಲ ಅಲ್ವಾ ಫಸ್ಟ್ ಆಫ್ ಆಲ್. ಸೊ ಅದನ್ನ ಬಿಟ್ಟು ಇವರು ಊಟ ಎಲ್ಲ ಕದ್ದು ತಿಂದಿದ್ದಾರೆ, ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಗ್ ಬಾಸ್ ಕಡೆಯಿಂದ ಯಾವ ರೀತಿ ಪನಿಷ್ಮೆಂಟ್ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವ ಒಗೆಯೋಣ ಬಾರ ಟಾಸ್ಕ್ ಆದ್ಮೇಲೆ ಮಂಜು ಅಂಡ್ ಚೈತ್ರ ತಂಡದವರೆಲ್ಲ ಸೇರ್ಕೊಂಡು 10ಕ್ಕೆ 6 ಮಾರ್ಕ್ಸ್ ಅನ್ನ ಕೊಡ್ತಾರೆ ರಜತ್ ಅಂಡ್ ಟೀಮಿಗೆ. ಅಂಡ್ ಇವತ್ತಿನ ಪ್ರೋಮೋ ಪ್ರಕಾರ ರಾತ್ರಿ ಕೂಡ ಆಕ್ಚುಲಿ ಮಲಗೋದಕ್ಕೆ ಬಿಟ್ಟಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಇಲ್ಲಿ ತಪ್ಪು ಅಂತ ಈಗ ಮಂಜು ಮತ್ತೆ ಚೈತ್ರ ಅವ್ರ ಟೀಮ್ಗೂ ಹೇಳಕ್ಕಾಗಲ್ಲ, ಅಲ್ಲಿ ಅಧಿಕಾರಯುತವಾಗಿ ಮಾಡಿಸ್ಕೊಳ್ಳೇಬೇಕು ಅಂತ ಅಲ್ಲಿ ಬರ್ದಿರುವಾಗ ಅದರದ್ದು ಮಟ್ಟ ಎಷ್ಟು ಅಂತ ಅದು ಹೆಂಗ್ ಡಿಸೈಡ್ ಮಾಡ್ಕೊಳ್ಳೋದು. ಅಂಡ್ ಅಗೇನ್ ಈ ರೀತಿ ಕನ್ಫ್ಯೂಸ್ಡ್ ಕಂಟೆಸ್ಟೆಂಟ್ಸ್ ಆಲ್ರೆಡಿ ಮನೆ ಒಳಗಡೆ ಇರುವಾಗ ಇಲ್ಲಿ ಯಾರು ಕೂಡ ಒಂದು ಸಾಲಿಡ್ ಲೈಕ್ ವ್ಯಕ್ತಿತ್ವವಾಗಿ ಇನ್ನೂ ಕೂಡ ಚೆನ್ನಾಗಿ ತೋರಿಸ್ಪಡಿಸ್ಕೊಂಡಿಲ್ಲ. ಇನ್ನೂ ಆಟ ಶುರು ಆಗ್ತಾನೆ ಇದೆಯೇನೋ ಇಷ್ಟು ವಾರ ಆದ್ರೂ ಅನ್ನೋ ಥರನೇ ಇವರೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ಗಳು. ತುಂಬಾನೇ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದ್ದಾರೆ. ಸೊ ಅವರಿಗೆ ಅಧಿಕಾರಯುತವಾಗಿ ನಡೆಸ್ಕೋಬೇಕು ಅಂತ ಹೇಳುವಾಗ ಎಷ್ಟರ ಮಟ್ಟಿಗೆ ಅಧಿಕಾರಯುತವಾಗಿ, ಅದಕ್ಕೆ ಒಂದು ಲಿಮಿಟ್ ಇದೆಯಾ, ಅದೇನು ಗೊತ್ತಿಲ್ಲದೆ ಹೆಂಗ್ ಬೇಕಂಗೆ ಆಟ ಆಡ್ತಾ ಇದ್ದಾರೆ ಸದ್ಯಕ್ಕೆ. ಬಟ್ ಅದು ವಾಪಸ್ ಸಿಗುವಾಗ ನೋಡ್ಬೇಕು ಯಾವ ರೀತಿ ತ್ರಿವಿಕ್ರಮ್, ರಜತ್ ಮತ್ತೆ ಭವ್ಯ ಅವರು ಕೆಲಸ ಮಾಡಿಸ್ಕೋತಾರೆ ಈ ಕಡೆ ಟೀಮಿಂದ ಅಂತ. ಬಟ್ ಚೈತ್ರ ಅವರು ನಿನ್ನೆ ಅಗೇನ್ ಅವ್ರ ಹೈಲೈಟ್ ಅಂತೂ ಆಗ್ತಾ ಇದ್ದಾರೆ. ಕೆಲವೊಂದಷ್ಟು ಅವ್ರಿಗೇನು ವ್ಯಂಗ್ಯ ಮಾಡಿದ್ರು ಅಂತ ಅವ್ರಿಗೆ ಒಂದು ಬೇಜಾರಾಗಿತ್ತಲ್ಲ, ಅದನ್ನೆಲ್ಲ ಬಹುಶಃ ಈ ಒಂದು ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿ ತೀರ್ಸ್ಕೊಂಡ್ರು ಅಂತ ಅನ್ನಿಸ್ತು. ಮಂಜು ಅವ್ರು ಅಗೇನ್ ಅವ್ರದ್ದೊಂದು ಆನ್ ಅಂಡ್ ಆಫ್ ಮೆಕ್ಯಾನಿಸಮ್ ಇವಾಗ ಶುರುವಾಗಿದೆ. ಅವರು ಕೂಡ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲೇ ಇದ್ದಾರೆ. ಅದ್ ಬಿಟ್ರೆ ಬೇರೆಯವರೆಲ್ಲ ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಎಂಗೇಜಿಂಗ್ ಆಗಿತ್ತು. ಅಂದ್ರೆ ಯಾರ್ಯಾರು ಏನೇನು ಕೆಲಸ ಹೇಳ್ತಾರೋ ಯಾವ ತರ ಇರುತ್ತೆ ಅಂತ ನೋಡೋದಕ್ಕೆ ಒಂಥರ ಸ್ವಲ್ಪ ನಿನ್ನೆ ಎಂಗೇಜಿಂಗ್ ಆಗಿತ್ತು ಎಪಿಸೋಡ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರಜತ್, ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಟೀಮ್ಗೆ ಈ ಒಂದು ರೋಲ್ ರಿವರ್ಸಲ್ ಆದಾಗ ಯಾವ ರೀತಿ ಮಂಜು, ಗೌತಮಿ ಮತ್ತೆ ಚೈತ್ರ ಅವರಿಗೆ ಕ್ವಾಟ್ಲೆ ಕೊಡಬಹುದು ಅನ್ನೋದನ್ನ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.